ಘಮ ಘಮ ಅಂತ ವಾಸನೆ ಬರ್ತಿದೆ. ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಎದುರು ನಾನು ಜಿಮ್ಮಿಗೆ ಬರೋಕ್ಕೆ ಮುಂಚೆನೆ ಯಾರೋ ನನ್ನ ಹೆಸರು ಬಂದು ಫೋರ್ಜರಿ ಸಿಗ್ನೇಚರ್ ಹಾಕ್ಬಿಟ್ಟವ್ರೆ ಗುರು. ಆ ಲಾಸ್ಟ್ ಒಂದು ಐಟಮ್ ಇದೆಯಲ್ಲ ಅವ್ರದ್ದು ಮಿಕ್ಸ್ಡ್ ಫ್ರೂಟ್ ಟೀ, ಅದನ್ನ ಹೆಂಗ್ ಮಾಡ್ತಾರೆ ನೋಡ್ಬೇಕು ಅಂತ. ನಾರ್ತ್ ಇಂಡಿಯಾದಲ್ಲೆಲ್ಲ ಒಂದೆರಡು ರೀಲ್ ನೋಡಿದ್ದೆ, ಹಣ್ಣುಗಳನ್ನ ಹಂಗೆ ಕುಯ್ದು ಟೀ ಒಳಗೆ ಹಾಕ್ತಾರೆ. ಸೊ ಆ ಥರ ಇಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ನಾವು ಇಡ್ಲಿ ಚಟ್ನಿ ಆಗಿರೋ ದೇವರಣೆ ಬರ್ತಾ ಇರಲಿಲ್ಲ, ಬಿಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಬಾಯ್ಸ್ ಅಂಡ್ ಗರ್ಲ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಆ್ಯಕ್ಚುಲಿ ಮನೇಲಿ ಯಾರೂ ಇಲ್ಲ. ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅವೆಲ್ಲ ಮಾಡಿ ಮುಗಿಸಿ ಇವಾಗ ನಾನು ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಈಗ ಪ್ಲ್ಯಾನ್ ಏನಪ್ಪ ಅಂದರೆ ಅಕ್ಕನ ಮನೆಗೆ ಹೋಗೋಣ ಅಂತ. ಆಲ್ರೆಡಿ ಡ್ಯಾಡಿ ಮಮ್ಮಿ ಅಕ್ಕನ ಮನೆಗೆ ಹೋಗಿದ್ದಾರೆ ಇವಾಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ. ಬಿಕಾಸ್ ನಂದು ಲೇಟ್ ಆಗುತ್ತೆ, ನೀವು ಕಾಯಕ್ಕೆ ಹೋಗ್ಬಿಡಿ. ನಾನು ಇಷ್ಟು ಬೇಗ ಮುಗಿಯುತ್ತೆ ಅಂತಲೂ ಗೊತ್ತಿರಲಿಲ್ಲ, ಇನ್ನೊಂದು ಅವರ್ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ, ಅವ್ರ ಪಾಡಿಗೆ ಹೋಗಲಿ ಅಂತ ಅವ್ರಿಗೆ ಹೇಳಿದ್ದೆ. ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಪಟ್ಟಂತ ರೆಡಿ ಆಗಿಬಿಟ್ಟು ನಾನು ಹೊರಡಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್ ರೆಡಿ ಆಗಿದ್ದೀನಿ. ಸೊ ಇವತ್ತು ಫುಲ್ ಲೈಟ್ ಕ್ಲೋತ್ಸ್ ಹಾಕಿದ್ದೀನಿ, ಜಾಸ್ತಿ ಏನು ಸ್ವೆಟ್ ಶರ್ಟ್ಸ್ ಅದು ಇದು ಏನೂ ಹಾಕಿಲ್ಲ. ಸೊ ನೋಡಿ ಪ್ಯಾಂಟು ಅಷ್ಟೇ ಯಾವುದೋ ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು ಓಡೋಕ್ಕೆ ರೆಡಿಯಾಗಿದ್ದೀನಿ. ಈ ಥರ ಈ ವೇಷಭೂಷಣಗಳು ಟ್ಯಾನಿಂದ ಬಚಾವಾಗೋದಕ್ಕೆ ಸ್ಲೀವ್ಸು ಎಲ್ಲ ಹಾಕೊಂಡ್ರೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅಕ್ಕನ ಮನೆ ಮುಗಿಸ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ. ಅದು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲೊಂದು ಸ್ವಲ್ಪ ಬಿಸಿಲು ಅದು ಇದೆಲ್ಲ ಇರುತ್ತೆ. ಸೊ ಹೋಗೋದು ಸಾಯಂಕಾಲನೇ, ಬಟ್ ಆದರೂ ಇರಲಿ ಟು ಬಿ ಆನ್ ಎ ಸೇಫರ್ ಸೈಡ್, ಪ್ರೊಟೆಕ್ಟ್ ಆಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಅಕಸ್ಮಾತ್ ಏನಾದ್ರು ಬೇಗ ಹೋಗ್ಬೇಕಂತ ಮನಸ್ಸಾಗಿ ಬೇಗ ಹೋದರೆ ಆ ಬಿಸಿಲಲ್ಲಿ ಇರೋದಕ್ಕೆ ಬದಲು ಸ್ವಲ್ಪ ಪ್ರೊಟೆಕ್ಷನ್ ಇರೋದು ಒಳ್ಳೆಯದು ಅಂತ. ಸೊ ಬನ್ನಿ ಸೀದಾ ಮೋಸ್ಟ್ಲಿ ಅಕ್ಕನ ಮನೆಯಲ್ಲೇ ಸಿಗ್ತೀನಿ ನಿಮಗೆ. ಬಂದು ರೀಚ್ ಆಗಿದ್ದೀನಿ. ಸೊ ಇಲ್ಲೊಂಚೂರು ಬೆಳಕಿದೆ, ಅದಕ್ಕೋಸ್ಕರ ಇಲ್ಲೇ ವ್ಲಾಗ್ ಮಾಡಿಬಿಡೋಣ ಅಂದ್ಕೊಂಡೆ. ನೋಡಿರಿ ಎಷ್ಟು ಕತ್ಲು ಇದೆ. ಸೊ ಏನು ಗುರು ಇದು ಇಷ್ಟು ಚೆನ್ನಾಗಿ ಬರ್ತಿದೆ ವಾಸನೆ. ನಮ್ಮ ಮನೆಯಲ್ಲ ಇಲ್ಲ ಬೇರೆಯವ್ರ ಮನೆಯಲ್ಲ, ಎಲ್ಲ ಏನು ಸಮಾಚಾರ? ಹಾಂ ಏನು ಬರೀ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಹಾಂ ಯಾರ ಮನೆಯದು? ನಿಮ್ಮ ಮನೆಯದೇನಾ? ಓ ಗೈಸ್ ಗೈಸ್ ಚೆನ್ನಾಗಿ ಮಾಡ್ಬಿಟ್ಟಾರೆ. ಕೆಳಗಡೆ ಬರ್ತಿದ್ದಂಗೆ ವಾಸನೆ ಹೊಡಿತೇನೆ. ಅಥವಾ ಯಾರೋ ಕಮೆಂಟ್ ಹಾಕಿರೋ ವಾಸನೆ ಎಲ್ಲ ಬರೋದು ಘಮ ಅಂತ, ಅಂದರೆ ಒಳ್ಳೆ ವಾಸನೆ ಕೆಟ್ಟ ವಾಸನೆ ಅಂತ ಎರಡು ಥರ ಇರುತ್ತಲ್ಲ, ಆ ರೀತಿನಲ್ಲಿ ಹೇಳೋದು ವಾಸನೆ ಅಂತ. ಓಕೆ ಘಮ ಸುಸ್ತಾಗ್ಬಿಟ್ಟು ಹತ್ಬಿಟ್ಟು ಬರೋ ಅಷ್ಟೊತ್ತಿಗೆ. ಉಂಡು ಏನೋ ಸಮಾಚಾರ? ಮಾತಾಡ್ಸಂಗಿಲ್ವೇ ನನ್ನ? ಹಬ್ಬ ಆಯ್ತಾ? ಎಲ್ಲಿ ತೋರಿಸು. ಓಹೋ ಹಬ್ಬ ಆಗಿದೆ ಗೈಸ್, ಹಬ್ಬ ಆಗಿದೆ. ಏನು ಕೊಡಮ್ಮ ಸಮಾಚಾರ? ಕಿಚ್ಚಿ ಕೊಟ್ಟ ಬಾಯಿಲ್ ನಾನು ಕಿಚ್ಚಿ ಕೊಡು ಈ ಕಡೆ. ಹಾಂ ಥ್ಯಾಂಕ್ ಯು. ಸೊ ಗೈಸ್ ಒಂದು ರೌಂಡು ನಿದ್ದೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಇವಾಗ ಎದ್ದಿದ್ದೀನಿ. ಸೊ ಇವಾಗ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಆ್ಯಂಡ್ ಅದಕ್ಕಿಂತ ಮುಂಚೆ ಮಾವಿನ ಹಣ್ಣು ತಿನ್ನೋಣ ಅಂತ ಅಂದ್ಬಿಟ್ಟು ತೋರಿಸ್ಬರೀದಿಂದು ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟು ಅದು ಬ್ಯಾಟಿಂಗು. ಸೊ ಇದು ನಮ್ಮ ಗಾರ್ಡನಲ್ಲಿ ಬೆಳೆದಿರುವ ಹಣ್ಣು. ಭದ್ರವಾಗಿ ಇಟ್ಕೋ, ಬಿಡಿಸ್ಬಿಟ್ಟು ಒಳಗಡೆ ಬಾಯ್ ತೋರಿಸು, ತಲೆ ಇತ್ತು. ಸಕ್ಕತ್ತಾಗಿದೆ ಈ ಸ್ಮೆಲ್ಲು ಸಕ್ಕತ್ತಾಗಿದೆ, ಟೇಸ್ಟು ಹಂಗೆ ಇದೆ. ಈ ಮಾವಿನಕಾಯಿದು ಅದೇ ಅಡ್ವಾಂಟೇಜು, ಟೇಸ್ಟ್ ಸ್ಮೆಲ್ಲು ಒಂಥರ ಹೊಡೆದ್ಬಿಡುತ್ತೆ. ಅಭ್ಯಾಸ ಮುಂಚೆ ನಾನು ತಿಂದು ಹಂಗೆ ಟೇಸ್ಟ್ ಮಸ್ತಾಗಿರುತ್ತೆ ಇದ್ರದ್ದು. ಚೆನ್ನಾಗಿದೆ. ಯಾರು ತೊಗೊಂಬಂದಿದ್ದು? ಮಾಮ ಅಲ್ವಾ? ಮಾಮ ತೊಗೊಂಬಂದಿದ್ದು. ಯಾರು ತೊಗೊಂಬಂದಿದ್ದು? ಪ್ಲೇಟೇ ಚೇಂಜ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ ತಕ್ಷಣ ತಿನ್ನಮ್ಮ ನೀವು. ಅವನು ತಿಂತವನೆ, ಅವನು ಮಾತು ಆಡ್ತಾ ಇಲ್ಲ, ಇವಳು ಅಟ್ಲೀಸ್ಟ್ ಮಾತಾಡೋದ್ಲು. ಗೊತ್ತು, ನಾನು ಅವೇನ ಪ್ಲೇಟ್ ಕಟ್ಟಲ್ಲಿ ಇಟ್ಕೊಂಡೆ ಓಡಾಡ್ತಾ ಇದ್ದೀನಿ. ಅದಕ್ಕೆ ತಿಂದಿಲ್ಲ ಅನ್ನೋದಕ್ಕೆ ಹೇಳಿದ್ದು. ನಾನು ತಿಂದು ನೋಡಿದೆ, ಸಕ್ಕರೆ ಸಕ್ಕತ್ತಾಗಿದೆ. ಹೋದ ಸಲ ಒಂದು ಹಣ್ಣು ತಿನ್ನಲಿಲ್ವಲ್ಲ, ಲಾಸ್ಟ್ ಇಯರು ಆ್ಯಕ್ಚುಲಿ ಹಣ್ಣು ಫುಲ್ ತೋರಿಸ್ಬೇಕಾಗಿತ್ತು. ಹೋಪ್ಸ್ ಇರಲಿಲ್ಲ ಚೆನ್ನಾಗಿರುತ್ತೆ ಅಂತ. ಹೋದ ವರ್ಷ ಎಲ್ಲ ನೋಡಿದ್ವಲ್ಲ, ಸೊ ಫುಲ್ ಹುಳ ಬಿದ್ಬಿಟ್ಟು ಹಾಳಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇಲ್ವೋ ಅಂದ್ಕೊಂಡು ಸುಮ್ಮನಾಗಿದ್ದು. ನೋಡಿ ಕಟ್ ಮಾಡಿದ್ಮೇಲೆ ಚೆನ್ನಾಗಿತ್ತು. ಇನ್ನೊಂದೆರಡು ಇರ್ಬೋದೇನೋ, ಬಟ್ ಅದು ಚೆನ್ನಾಗಿರೋ ಗ್ಯಾರಂಟಿ ಇಲ್ಲ. ಬಾಯ್ ಸಿ ಯು. ಬಾಯ್. ಹೋಗಿ ಮನೆಗೆ ಹೋಗ್ತೀನಿ ಗೈಸ್ ಪಟ್ಟಂತ ಹೇಳ್ಬಿಟ್ಟು ಇವಾಗ ಮುಗೀತು. ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮನೆ ಕಡೆಗೆ ಆ್ಯಕ್ಚುಲಿ ಒಂಚೂರು ಕೆಲಸ ಇದೆ, ಅದಕ್ಕೋಸ್ಕರ ಆ ಕೆಲಸ ಮುಗಿಸ್ಕೊಂಡು ಕ್ರಿಕೆಟ್ ಗ್ರೌಂಡ್ ಕಡೆ ಹೋಗೋಣ.
ಓಕೆ ಸೊ ಗೈಸ್ ಬಂದು ರೀಚ್ ಆದೆ. ಸೊ ಲಾಸ್ಟಲ್ಲಿ ಗೋಪ್ರೋ ರೆಕಾರ್ಡ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಒಂಚೂರು ಡೌಟ್ ಹೊಡಿತಾ ಐತೆ ಬಿಕಾಸ್ ಇವಾಗ ಆನಲ್ಲಿ ಇತ್ತು ಗೋಪ್ರೋ. ಬರ್ಬೇಕಾದ್ರೆ ಆಫ್ ಮಾಡಿದೆ, ಅದು ಆಫ್ ಮಾಡೋಣ ಆನ್ ಮಾಡೋಣ ಅನ್ನೋ ಕನ್ಫ್ಯೂಷನು. ಇಲ್ಲಿ ಒಳಗೆ ಬರ್ತಾ ಸಿಕ್ದವ್ರನ್ನ ಮಾತಾಡ್ಕೊಂಡು ಅದು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ತಿದೆ. ಬಟ್ ಎನಿವೇ ಇರಲಿ. ಸೊ ನೋಡಿ ಇಲ್ಲಿ ಶರ್ಟ್ ಒಂಚೂರು ಮಾರ್ಕ್ ಬಂದುಬಿಟ್ಟಿದೆ ಇಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಡ್ಯಾಶ್ ಯೂಶಲ್ಲು. ಸೊ ಅಷ್ಟು ಬೆವರ್ತಾ ಇರ್ತೀನಿ. ಅದಕ್ಕೋಸ್ಕರ ಬೇರೆದೊಂದು ಶರ್ಟ್ ತೊಗೊಂಬಂದೆ ನೋಡೋಣ, ಇದನ್ನ ಹಾಕೋತೀನಿ. ಸೊ ನೋಡೋಣ, ಇದೊಂಚೂರು ಗಲೀಜಾಗಿ ಕಾಣ್ತದೆ. ಗೈಸ್ ಮ್ಯಾಚ್ ನಡೀತಾ ಇದೆ ಓಕೆನಾ. ನಮ್ಮ ಅಭಿಬ್ರೋ ಟೀಮ್ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾವಿಲ್ಲೇ ಕೂತ್ಕೊಂಡಿದ್ದೀವಿ ಸೈಡಲ್ಲಿ ಒಂದು ಸ್ವಲ್ಪ ಚಿಲ್ ಮಾಡಿಕೊಂಡು ಮ್ಯಾಚ್ ನಡೀಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೂ ಕರೆಕ್ಟಾಗಿ ಅಪ್ಡೇಟ್ ಬಂದಿಲ್ಲ, ಇವಾಗಷ್ಟೇ ಬಂದಿಲ್ಲ. ಸೊ ಹಾಗಾಗಿ ಹೋಗ್ತಾ ಗೊತ್ತಾಗುತ್ತೆ ಏನು ನಡೀತಾ ಇದೆ ಸುತ್ತಮುತ್ತ ಅಂತ. ಬಂದಿರೋದು ಕರೆಕ್ಟ್ ಟೈಮ್ ಬಂದಿದ್ದೀನಿ. ಫಸ್ಟ್ ಮ್ಯಾಚ್ ನಡೀತಿರೋದು ಲೇಟ್ ಆಗಿರೋದು. ಗೈಸ್ ನೋಡ್ರಿ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಇದೆಯಲ್ಲ, ಸೊ ಅಲ್ಲಿ ನೋಡಿ ಅಲ್ಲಿ ನಡೀತಿರೋದು ಮೇಯ್ನ್ ಮ್ಯಾಚು. ಇಲ್ಲಿ ನಮ್ಮ ವಿಕಾಸ್ ಅನ್ನೋ ಟೀಮು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲೇ ನಿಂತ್ಕೊಂಡಿದ್ದೆ ಪ್ರಾಕ್ಟೀಸ್ ಮಾಡೋದನ್ನು ನೋಡ್ಕೊಂಡು. ಗೈಸ್ ಈಗಷ್ಟೇ ನಮ್ಮ ಅಭಿಬ್ರೋ ರೂರಲ್ ಆ್ಯಕ್ಚುಲಿ ಅದು ಅಭಿಬ್ರೋ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಗೈಸ್ ಒಂದು ಮ್ಯಾಚ್ ಮುಗೀತು. ಸೊ ನಮ್ಮ ಅಭಿಬ್ರೋ ಟೀಮ್ ಗೆದ್ದಿದೆ. ಆ್ಯಂಡ್ ಇಲ್ಲಿ ನಮ್ಮ ಗಾರ್ಡನ್ ಅವ್ರು ಇದ್ದಾರೆ, ಫೈನಲಿ ಸಿಕ್ಕಿದ್ದಾರೆ. ಅವಾಗಲೂ ಅಲ್ಲಿ ಪಕ್ಕದಲ್ಲೇ ಇದ್ರು, ಬಿಸಿ ಇದ್ರು, ಮಾತಾಡ್ತಾ ಇದ್ರು. ಸೊ ನೆಕ್ಸ್ಟ್ ಇವ್ರದ್ದೇ ಮ್ಯಾಚ್ ಇರೋದು. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ನಮ್ಮ ಗಾರ್ಡನ್ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಟೀಮು ಬಾರಿಸ್ತಾ ಇದ್ದಾರೆ. ಆ್ಯಂಡ್ ಗೆಲ್ತಾರ ಇಲ್ವಾ ನೋಡೋಣ ಅಂತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಅಭಿಬ್ರೋ ಇದ್ದಾರೆ ನೋಡ್ರಿ. ಸೊ ನಮ್ಮ ಅಭಿಬ್ರೋ ಲಾಸ್ಟು ಇವ್ರ ದೆಸೆಯಿಂದ ಎಲ್ಲ ಹತ್ರ ಬಾಯಿ ಎಳ್ಸ್ಕೊಂಡು ಬಂದಿದ್ದು. ಅದಾದಮೇಲೆ ಇವತ್ತೇ ಮೀಟ್ ಆಗ್ತಿರೋದು. ಸೊ ಅವೆಲ್ಲ ಗೊತ್ತಲ್ಲ ಏನಕ್ಕೆ ಅಂತ, ಮತ್ತೆ ಹೇಳೋಕ್ಕೋಗಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಇವತ್ತೇ ಮೀಟ್ ಆಗ್ತಿರೋದು ನಾವು. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವರು ಲಾಸ್ಟ್ ಮ್ಯಾಚ್ ಇತ್ತಲ್ಲ, ಸೊ ಇವ್ರು ಗೆದ್ದರು. ಇದಾದಮೇಲೆ ಇನ್ನು 2 ಮ್ಯಾಚ್ ಇದೆಯಾ? ನಾವು ಆಲ್ರೆಡಿ ಫೈನಲ್ಸ್. ಇವ್ರು ಫೈನಲ್ಸಲ್ಲಿದ್ದಾರೆ. ಇವರು ಡಿಸೈಡ್ ಆಗುತ್ತೆ ಈ ಮ್ಯಾಚು ಅಲ್ವಾ? ಇದು ಎಲಿಮಿನೇಟರ್. ಓಕೆ, ಇದಾದಮೇಲೆ ಇನ್ನೊಂದು ಮ್ಯಾಚ್ ಸೋತ್ರಲ್ಲ, ಅವರು ಇವ್ರು ಗೆದ್ದು ಯಾರು ಗೆಲ್ತಾರೆ ಅವ್ರ ಮೇಲೆ ಇನ್ನೊಂದು ಮ್ಯಾಚ್ ಆಡ್ತಾರೆ. ಅವರು ನಮ್ಮ ಜೊತೆ ಫೈನಲ್ಸ್. ಸೊ ಇದೆ ಇನ್ನೂ 2 ಮ್ಯಾಚ್ ಇದೆ ಓಕೆನಾ. ಸೊ ನೋಡೋಣ ಇವರಿಬ್ರು ರೈವಲ್ಸಲ್ಲಿ ಎದುರು ಬದ್ರು ನಿಂತ್ಕೋತಾರ ಏನು ಕತೆ ಅಂತ. ಎದುರು ಬದ್ರು ನಿಂತ್ಕೊಂಡು ಸೊ ಎದುರು ಬದ್ರು ನಿಂತ್ಕೊಂಡು ಯಾರು ಸಪೋರ್ಟ್ ಮಾಡೋದು ಗೊತ್ತಾ ನೋಡಿ. ಇಬ್ರು ಜರ್ಸಿ ಕೊಟ್ಟಿಲ್ಲ ಈ ಸರಿ. ನಾನು ಹೇಳಿದ್ದೆ ಫಸ್ಟೇ ಯಾರು ಜರ್ಸಿ ಕೊಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಹಾರ್ಡನ್ ಔಟ್ ಆಗ್ತಿದ್ರು ಗೈಸ್. ಆಲ್ಮೋಸ್ಟ್ ಡ್ರಾಪ್ ಆಯಿತು ಕ್ಯಾಚು. ಲಾಸ್ಟ್ ಮ್ಯಾಚ್ ನಡೀತಾ ಇದೆ. ಸೊ ನಮ್ಮ ಅಭಿಬ್ರೋ ಅವ್ರದ್ದು ಬ್ಯಾಟಿಂಗ್ ಇದೆ. ಆ್ಯಂಡ್ ನಮ್ಮ ಗಾರ್ಡನ್ ಅವ್ರನ್ನ ಹೇಳಿದ್ ನಾವಾಗಲೇ. ಸೊ ಸೋತೋಗ್ಬಿಟ್ರು ಅವರು. ಸೊ ಇವಾಗ ಅಭಿಬ್ರೋ ಒಬ್ಬರು ಬಾಕಿಯವರು ಅಂದರೆ ಅವ್ರ ಟೀಮ್ ಅವರು. ಸೊ ಫೈನಲ್ಸಿಗೆ ಬಂದಿದ್ದೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗುಡ್ ಮಾರ್ನಿಂಗ್. ಸೊ ನೆನ್ನೆ ಬಂದು ಮನೆಗೆ ಪಟ್ಟಂತ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಹೇಳಿದ್ನಲ್ಲ. ಬಟ್ ಆದರೂ ನಿದ್ದೆ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟಾಗಿ ಮಲಗೋದು. ಸೊ ಆದ್ರೂ ಇವತ್ತು ಮಿಸ್ ಮಾಡಬಾರ್ದು ಜಿಮ್ನ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬಂದಿದ್ದೀನಿ ಜಿಮ್ಗೆ. ಸೊ ಇವತ್ತು ನೋಡೋಣ ಏನು ವರ್ಕೌಟ್ ಮಾಡೋದು ಏನು ಕತೆ ಅಂತ. ಬಟ್ ನಿಜವಾಗ್ಲೂ ಮೂಡಿಲ್ಲ ಇವತ್ತು. ನಿದ್ದೆ ಗಣ್ಣಲ್ಲೇ ಇದ್ದೀನಿ, ಇನ್ನು ನಿದ್ದೆ ಎಳೀತಾ ಇದೆ. ಬಿಟ್ಟಿದ್ರೆ ಹಿಂಗೆ ಮಲ್ಕೋತಾ ಇದೆ ಗೊತ್ತಾ. ಬಟ್ ಮುಗಿಸ್ಕೊಂಡು ಬರ್ತೀನಿ. ನಾನು ಜಿಮ್ಮಿಗೆ ಬರೋಕ್ಕೆ ಮುಂಚೆನೇ ಯಾರೋ ನನ್ನ ಹೆಸರು ಬಂದು 4 ಸಿಗ್ನೇಚರ್ ಹಾಕ್ಬಿಟ್ಟವ್ರೆ ಗುರು. ನಮ್ಮ ಬಾಯ್ಸು ಏನು ಕಾನ್ಫಿಡೆನ್ಸಲ್ಲಿ ನಾವು ಬರ್ತೀವಿ ಅಂತ ಯಾರು 4 ಸಿಗ್ನೇಚರ್ ಚೆನ್ನಾಗಿ ಹಾಕೋರು. ನಾನು ಇಲ್ಲಿವರೆಗೂ ಜಿಮ್ ಸೇರಿದಾಗಿಂದ ಒಂದು ಸರಿನೂ ಸಿಗ್ನೇಚರ್ ಹಾಕಿಲ್ಲ ನಾನು, ಅಂದರೆ ಹೆಸರು ಬರ್ತಿಲ್ಲ. ಪ್ರತಿದಿನ ಬರೆಯೋದು ನಮ್ಮ ಬಾಯ್ಸೆ. ಸೊ ಗೈಸ್ ವರ್ಕೌಟ್ ಎಲ್ಲ ಮುಗೀತು. ಸೊ ಇವತ್ತು ನಾವು ಶೋಲ್ಡರ್ ಮಾಡಿದ್ದೇವೆ. ಅಷ್ಟೊಂದೇನು ಇವತ್ತು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಲೇಸಿನೆಸ್ ಫೀಲ್ ಆಗ್ತಿತ್ತು. ಮಧ್ಯೆ 2 ದಿನ ಗ್ಯಾಪ್ ಆಯ್ತಲ್ಲ ಹಾಗಾಗಿ. ಸೊ ಬಟ್ ಆದರೂ ಕೆಚ್ಚಿದ್ದೀವಿ, ಏನೂ ಲಾಸ್ ಇಲ್ಲ. ಬಂದಿದ್ದು ಸಮಾಧಾನ ಮಾಡ್ಕೊಂಡಿದ್ದೀವಿ. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತೀರಾ ಯಾವಾಗ ರೇರ್ ಕ್ಯಾಮ್ರಾದಲ್ಲಿ ಮಾಡ್ತೀರಾ? ಅದು ನನಗೆ ಮನಸ್ಸಿಗೆ ಬಂದಾಗ. ಬಟ್ ಒಳ್ಳೆ ವರ್ಕೌಟ್ ಆಯಿತು ಗೈಸ್ ಇವತ್ತು. ಅದು ಸ್ವಲ್ಪ ಲೇಜಿನೆಸ್ ಫೀಲ್ ಆಗ್ತಿತ್ತು. 2 ದಿನ ಗ್ಯಾಪ್ ಆಯಿತು ಅಂತ. ಒಂದು ಸಂಡೇ ಇನ್ನೊಂದು ಸ್ಯಾಟರ್ಡೆ ರೈಡ್ಗೆ ಹೋಗ್ಬಿಟ್ಟಿದ್ದೆ. ಜಿಮ್ಮೆಲ್ಲ ಮುಗಿಸ್ಕೊಂಡು ಪಟ್ಟಂತ ನಮ್ಮ ರೆಗ್ಯುಲರ್ ಜಾಗ ಟೀ ಕುಡಿತೀವಲ್ಲ, ಕಾಫಿ ಕುಡಿತೀವಲ್ಲ, ಸೊ ಅದೇ ಜಾಗಕ್ಕೆ ಬಂದಿದ್ದೀವಿ. ಫುಲ್ ಸೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಆ್ಯಂಡ್ ಒಂದು ಸರಿ ಇಲ್ಲಿಗೆ ಬಂದಿದ್ದೆ. ಆ ಲಾಸ್ಟ್ ಒಂದು ಐಟಮ್ ಇದೆಯಲ್ಲ ಅವ್ರದ್ದು ಮಿಕ್ಸ್ಡ್ ಫ್ರೂಟ್ ಟೀ, ಅದನ್ನು ಹೆಂಗೆ ಮಾಡ್ತಾರೆ ನೋಡಬೇಕು ಅಂತ. ಸೊ ಆಮೇಲೆ ಗೊತ್ತಾಯಿತು ಅದೊಂದು ಫ್ಲೇವರ್ಡ್ ಇದು ಬರುತ್ತಂತೆ ಪೌಡ್ರು. ಸೊ ಅದನ್ನು ಹಾಕ್ಬಿಟ್ಟು ಮಾಡ್ತಾರೆ ಅಂತ. ಇಲ್ಲಾಂದಿದ್ರೆ ನಿಜವಾಗ್ಲೂ ನಾರ್ತ್ ಇಂಡಿಯಾದಲ್ಲೆಲ್ಲ 1-2 ರೀಲ್ ನೋಡಿದ್ದೆ. ಹಣ್ಣುಗಳನ್ನ ಹಂಗೆ ಕುಯ್ದು ಟೀ ಒಳಗೆ ಹಾಕ್ತಾರೆ. ಸೊ ಆ ಥರ ಇಲ್ಲೂ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಾವು ಅಂದ್ಕೊಂಡೆ. ಬಟ್ ಇಲ್ಲ ಅಂತ ಆಮೇಲೆ ಹೇಳಿದ್ರು.
ಗೊತ್ತಿದೆ. ನಮ್ಮ ಕಾಯಕ್ಕಾಗಲ್ಲ ಅವರೆಲ್ಲರೂ ಕುಡಿಯೋಕ್ಕೆ ಸಾಕಾಗ್ಬಿಟ್ವಿ. ಇಲ್ಲಿ ಇದೊಂದು ಪ್ರಾಬ್ಲಮ್ಮು, ನಮಗಲ್ಲ ಅವ್ರಿಗೆ. ನಾವು ಬಂದಾಗೆಲ್ಲ ಎಲ್ಲರೂ ಒಂದೊಂದು ಹೇಳ್ತೀವಿ. ಸೊ ಎಲ್ಲದೂ ರೆಡಿ ಮಾಡಿಕೊಡ್ಬೇಕು, ಅವರೊಬ್ಬರೇ ಇರೋದು. ಸೊ ಚೇರ್ಸ್ ನಿಮ್ಗೂ. ಓಯ್ ಹೇಗೆ ಗುಡ್ಡಬ್ಬ, ಏನು ಸಮಾಚಾರ? ಉಂಡು ಏನು ಮಾಡ್ತಿದ್ರಿ? ಏನಿಬ್ರು ಚೆನ್ನಾಗಿ ಎಣ್ಣೆ ಹಚ್ಕೊಂಬಿಟ್ಟಿದ್ದೀರಾ? ಕೆಲ್ಗುಂಡು ಹಾಂ, ನೆತ್ತಿಗೆ ಬಿದ್ದಿ ಅವಳ ಮೇಲೆ. ಅಕ್ಕನ ಮನೆಗೆ ಬಂದೆ ಮತ್ತೆ. ಸೊ ಇವತ್ತು ಡ್ಯಾಡಿ ಮಮ್ಮಿ ಊರಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಮನೇಲಿ ಇನ್ನೇನು ತಿಂಡಿ ಮಾಡ್ಕೊಳ್ಳೋದು, ಬಂದ್ಬಿಡು ಅಂದು. ಸೊ ಹಾಗಾಗಿ ಬಂದೆ. ಇವತ್ತಿನ ತಿಂಡಿ ಏನಪ್ಪ ಅಂದರೆ, ಬರೀ ಲಿವರ್ ಇದೆ ಬೇಕಾ? ಇಡ್ಲಿ. ಸೊ ಇಡ್ಲಿ ಆ್ಯಂಡ್ ಚಿಕನ್ ಇದೆ ಅಂತ ಅಂದಾಗಲೇ ಸರಿ ಆಯ್ತು ಬರ್ತೀನಿ ಅಂದ್ಬಿಟ್ಟೆ. ಇಡ್ಲಿ ಚಟ್ನಿ ಆಗಿರೋ ದೇವರಾಣೆ ಬರ್ತಾ ಇರಲಿಲ್ಲ, ಬಿಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಇಡ್ಲಿ ಮಾತ್ರ ಕ್ರೇಜಿ ಆಗಿದೆ, ಫುಲ್ ಸೂಪರ್ ಸ್ಮೂತು, ಸಖತ್ ಇಡ್ಲಿ. ಅಲ್ವಾ ಗುಂಡಮ್ಮ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವೇಂಟ? ಸೊ ಗೈಸ್, ಜಿಮ್ಮಲ್ಲಿ ವೆಯ್ಟ್ ಚೆಕ್ ಮಾಡಿದೆ. ಅಲ್ಲಿ ಎಷ್ಟೋ 90 kgs 90.5 ಹತ್ರ ಬಂದೆ. ಸೊ ಇಲ್ಲಿ ಆಲ್ಮೋಸ್ಟ್ ಅಷ್ಟೇ ಇದ್ದೀನಿ. ಸೊ ಏನಂದರೆ ವರ್ಕೌಟ್ ಎಲ್ಲ ಮಾಡಿ ಬಾಡಿಲಿ ನೀರೆಲ್ಲ ವಾಟ್ರೆಲ್ಲ ಲಾಸ್ ಆಗಿತ್ತಲ್ಲ, ಇಲ್ಲಿ ಬಂದು ತಿಂಡಿ ತಿಂದ್ಬಿಟ್ಟು ಅದು ಬ್ಯಾಲೆನ್ಸ್ ಆಗಿದೆ. ಸೊ ಅದಕ್ಕೆ ಅಷ್ಟೇ ಇದೆ. ನಮ್ಮ ಮನೇಲಿ ಇಲ್ಲ, ನಮ್ಮ ಅಕ್ಕನ ಮನೆ ಇದೆ. ಅಕ್ಕನ ಮನೆಗೆ ಬಂದಾಗೆಲ್ಲ ಇದನ್ನು ಚೆಕ್ ಮಾಡೋದು ವೆಯ್ಟ್ ಎಷ್ಟಾಗಿದ್ದೀನಿ ಅಂತ. ಮನೆಗೆ ಬಂದೆ. ಸೊ ಇವತ್ತು ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಫ್ರೀಡಮ್ಮು. ಆ ಫ್ರೀಡಮಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸೌಂಡ್ ಜಾಸ್ತಿ ಕೊಡ್ತಾಯಿದ್ದೀನಿ ನಮ್ಮ ಮನೆ ಹೋಮ್ ಥಿಯೇಟ್ರಿಗೆ. ಆ್ಯಕ್ಚುಲ್ ಎಫೆಕ್ಟ್ ಎಷ್ಟು ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಆ್ಯಕ್ಚುಲಿ ಒಂದು ಸರಿ ಟ್ರೈ ಮಾಡಿದೆ. ಏನೇನೆಲ್ಲ ಅಲ್ಲಾಡ್ತಾ ಇದೆ ನಮ್ಮ ಮನೇಲಿ ಅಂದರೆ ನನಗೆ ಭಯ ಆಗ್ತಿದೆ. ನಮ್ಮ ಮಮ್ಮಿ ಕರೆಕ್ಟಾಗಿ ಹೇಳ್ತಾರೆ ಬಿದ್ದಿದ್ದೋದ್ರೆ ಅಂತ ಅಂದ್ಬಿಟ್ಟು. ಸೊ ಇದೇನಿದೆ ಗಾಜು ಆಟೋಮೆಟಿಕ್ಕಾಗಿ ಅದಾಗದೆ ಓಪನ್ ಆಗ್ತಾಯಿದೆ. ಹಿಂದ್ಗಡೆ ಎಲ್ಲ ಸಿಕ್ಕಾಪಟ್ಟೆ ವೈಬ್ರೇಟ್ ಆಗ್ತಿದೆ. ಆಗಲೇ ಫುಲ್ ಕ್ಲೋಸ್ ಆಗಿತ್ತು, ಇವಾಗ ನೋಡಿ ಎಲ್ಲಿವರೆಗೂ ಬಂದಿದೆ, ಓಪನ್ ಆಗಿದೆ. ಈ ವ್ಲಾಗ್ನ ನಮ್ಮ ಮಮ್ಮಿ ನೋಡಬೇಕು, ಅವಾಗ ನನ್ನೇ ಬೈತಾರೆ. ನೋಡ್ದಾ ನಾನು ಮನೇಲಿಲ್ಲ ಅಂದರೆ ಏನೇನೆಲ್ಲ ಮಾಡ್ತಾ ನೀನು ಅಂತ. ನಾನು ಸಿಕ್ಕಾಪಟ್ಟೆ ಬೆವರು ಇಳಿತಾ ಇದೆ, ಯಾಕೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಸಾಯಂಕಾಲ ಆಗಿದೆ, ಫ್ಲಕ್ಚುಯೇಟ್ ಆಗ್ತಿದೆ ಕರೆಂಟು ತುಂಬ. ಸೊ ಮನೇಲಿ ಒಬ್ಬನೇ ಇದ್ದೀನಿ. ಅಂಥ ಟೈಮಲ್ಲಿ ಈ ಥರ ಎಲ್ಲ ಬ್ಲಿಂಕ್ ಆಗಿಬಿಟ್ರೆ ಹೆಂಗಿರುತ್ತೆ ಹೇಳಿ ಲೈಟು, ಅಷ್ಟೊಂದೆಲ್ಲ ಭಯ ಆಗಲ್ಲ. ಬಟ್ ಮೇ ಬಿ ಚಿಕ್ಕವರಾಗಿದ್ದಾಗ ಇವಕ್ಕೆಲ್ಲ ಭಯ ಬೀಳ್ತಾ ಇದ್ದೀನೋ. ಸೊ ಸಾಯಂಕಾಲದಿಂದ ಹಿಂಗೆ ಆಗ್ತಿದೆ. ಸೊ ಹಿಂದೆ ಮುಂದೆ ಆಗ್ತಾಯಿದೆ ಲೈಟು. ಎನಿವೆ ಅದಿರಲಿ, ಸದ್ಯಕ್ಕೆ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಡಿನ್ನರ್ ನಂದು ಜ್ಯೂಸು. ಅಕಸ್ಮಾತ್ ಏನೋ ಹೊಟ್ಟೆ ಹಸು ಆದರೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕ್ರಿಕೆಟ್ ಮ್ಯಾಚ್ ನೋಡೋಣ. ಇವತ್ತು RCB ಮ್ಯಾಚು ಸರಿಯಾಗಿ ಕೆಚ್ಚಿಸ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ಚೇಸ್ ಮಾಡ್ತಿದ್ದಾರೆ. ಸೊ ನೋಡೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಬಡ್ಡಿ ಮಗಂದು ಕರೆಂಟ್ ಬೇರೆ ಇಲ್ಲ, ಕರೆಕ್ಟಾಗಿಲ್ಲ. ಸೊ ಮೊಬೈಲಲ್ಲೇ ನೋಡಬೇಕು, ಇಲ್ಲಾಂದರೆ ಆರಾಮಾಗಿ ಪಿ ಸಿ ಅಂತೀನಿ ಟಿ ವಿಲಿ ನೋಡ್ಬೋದಾಗಿತ್ತು. ಸೊ ಎನಿವೆ ಇರಲಿ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೆ ನೋಡಿಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸಬ್ರು ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್, ಟೇಕ್ ಕೇರ್, ಸಿ ಯು. ಮರಿದಂಗೆಲ್ಲ ಲೈಕ್ ಮಾಡಿಬಿಡಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನಮ್ಮ ಗಾರ್ಡನಲ್ಲಿ ಬೆಳೆದಿರುವ ಮಾವಿನಕಾಯಿನ ಹಣ್ಣು. ಏನಿದೆ ನಿದ್ದೆಗಣ್ಣಲ್ಲಿ ಏನೇನು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ, ಸ್ವಲ್ಪ ಫಂಬಲ್ ಆಗ್ತಾಯಿದೆ.